ಹಾಯ್ ಫ್ರೆಂಡ್ಸ್, ಬೇಸಿಗೆ ರಜಾ ಅಂತಂದರೆ ಎಲ್ಲಿಗಾದ್ರೂ ಹೋಗೋಣಪ್ಪ ಅನಿಸುತ್ತೆ. ಎಕ್ಸ್ಪೆಷಲಿ ಹೆಣ್ಮಕ್ಳಿಗಾದರೆ ತವ್ರ ಮನೆ ಬಿಟ್ಟು ಬೇರೆ ಯಾವುದೇ ಜಾಗ ಅವ್ರಿಗೆ ನೆನಪಾಗೋದೇ ಇಲ್ಲ. ನಾನು ಅದೇ ಥರ ಬೇಸಿಗೆ ರಜಕ್ಕೆ ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ತವ್ರ ಮನೆಗೆ ಬಂದೆ. ಗೌರಿಬಿದನೂರಿಗೆ ಬಂದೆ. ಗೌರಿಬಿದನೂರಿಂದ ಪಕ್ಕದಲ್ಲಿ ಒಂದು ಹಾಫ್ ಆನ್ ಅವರ್ ಕಿಲೋಮೀಟರಲ್ಲಿ ಕಲ್ಲುಡಿ ಅನ್ನೋ ಒಂದು ಗ್ರಾಮ ನಮ್ಮದು. ಸೊ ನಾನು ಪ್ರತಿ ವರ್ಷವೂ ಮಿಸ್ ಮಾಡ್ದಿರ ಒಂದು ವಿದುರಾಶ್ವತ್ಥಕ್ಕೆ ಬಂದು ಭೇಟಿ ನೀಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ನಾನು ಮತ್ತು ನನ್ನ ಅಕ್ಕ ಮಿಸ್ ಮಾಡದೆ ಬರ್ತೀವಿ. ಬಟ್ ಈ ಸಲ ಅಕ್ಕ ಮಿಸ್ ಆಗಿಬಿಟ್ರು. ಸೊ ಅಕ್ಕ ಸ್ವಲ್ಪ ಬೇಗನೆ ಬಂದು ಊರಿಗೆ ಹೋಗ್ಬಿಟ್ರು. ನಾನೇನು ಮಾಡಿದೆ, ಇನ್ನೂ ಒಂದು ವೀಕ್ ಇದ್ನಲ್ಲ, ಸೊ ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಪೂಜೆ ಸಾಮಾನನ್ನು ತಗೊಂಡು ವಿದುರಾಶ್ವತ್ಥಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ನಮಗೆ ಪ್ರತಿ ವರ್ಷದ ಅಭ್ಯಾಸ ಅಂತಲೇ ಹೇಳ್ಬೋದು. ವಿದುರಾಶ್ವತ್ಥದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ನಿಮಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅದೇ ತರಹ ನನಗೇನು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತಲೇ ನಾನು ಇಷ್ಟಪಟ್ಟೆ. ಬಟ್ ಕೊನೆವರೆಗೂ ನೋಡಿ ಅದು ಏನು ರೀಸನ್ನಿಂದ ನಾನು ಈ ವಿಡಿಯೋ ಸ್ವಲ್ಪ ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಈಗ ಪುರಾತನ ಹಿನ್ನೆಲೆ ಅಂತಂದರೆ ಈ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಕುರುಕ್ಷೇತ್ರ ಯುದ್ಧ ಆದಮೇಲೆ ಪಾಂಡವರು ಮತ್ತು ಕೌರವರು ಮರಣವನ್ನು ಹೊಂದುತ್ತಾರೆ. ಆ ಸಮಯದಲ್ಲಿ ವಿದುರ ಇರ್ತಾರಲ್ಲ, ವಿದುರ ಏನು ಮಾಡ್ತಾರೆ, ಈ ಒಂದು ಸಾವು ನೋವು ಎಲ್ಲ ನೋಡಿಬಿಟ್ಟು ಬೇಜಾರಾಗಿಬಿಟ್ಟು ಮನಸ್ಸಿನ ನೆಮ್ಮದಿಗೆ ಮತ್ತು ಮೋಕ್ಷಕ್ಕಾಗಿ ಅವರು ಅಲ್ದಾಡ್ತಾ ಇರ್ಬೇಕಾದ್ರೆ ಈ ಒಂದು ಜಾಗಕ್ಕೆ ಬಂದು ಒಂದು ಅಶ್ವತ್ಥ ಗಿಡವನ್ನು ನೆಡ್ತಾರಂತೆ. ಆವಾಗ ಅದರ ಉದ್ದೇಶ ಏನು ಅಂತಂದರೆ, ಇಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಪಾಪವನ್ನು ಮೂಟೆ ಕಟ್ಕೊಂಡು ಬರ್ತಾರೆ. ಈ ಒಂದು ಅಶ್ವತ್ಥ ಮರದ ಕೆಳಗಡೆ ಅಶ್ವತ್ಥ ನಾರಾಯಣನೇ ನೆಲೆಸಿರ್ತಾನೆ. ಸೊ ಅಲ್ಲಿ ಬಂದು ಅವರು ಮೋಕ್ಷವನ್ನು ಪಡ್ಕೊಬಹುದು ಅಂತಲೇ ಉದ್ದೇಶ ಆಗಿರುತ್ತೆ. ವಿದುರ ಪ್ಲಸ್ ಅಶ್ವತ್ಥ ಮರವನ್ನು ನೆಟ್ಟಿರೋದ್ರಿಂದ ವಿದುರಾಶ್ವತ್ಥ ಅಂತಲೂ ಕರೀತಾರೆ. ಸೊ ಅಶ್ವತ್ಥ ನಾರಾಯಣ ದೇವರಿರೋದ್ರಿಂದ ಈ ಅಶ್ವತ್ಥ ಮರದಲ್ಲಿ ನಾರಾಯಣ ಸ್ವಾಮಿಯೇ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನೇನು ಮಾಡಿದೆ, ಪ್ರತಿ ವರ್ಷ ನಾನು ಬರೋದಕ್ಕೆ ಯಾಕಂದರೆ ನಮಗೆ ತುಂಬಾ ಹತ್ರ, ಜಸ್ಟು ನನಗೆ 15 ಮಿನಿಟ್ಸ್ ಆಯ್ತು ಅಷ್ಟೇ. ಆಟೋದಲ್ಲಿ ಬರ್ಬೋದಿಲ್ಲ, ಬಸ್ಸಲ್ಲೂ ಬರಬಹುದು. ತುಂಬಾ ಕನ್ವೀನಿಯೆಂಟ್ ಆಗಿದೆ. ಜೊತೆಗೆ ನಾನು ಪ್ರತಿ ವರ್ಷ ನಾನು ಬೆಳಗ್ಗೆನೇ ಬಂದುಬಿಡ್ತೀನಿ. ಸೊ ನಾನು ಬಂದು ಈ ಥರ ಪೂಜೆ ಮಾಡಿಸಿ ನೋಡಿ, 106 ನಾಗರ ಕಲ್ಲುಗಳಿದ್ದಾವೆ. ನಾನು ಒಂದು 3 ಪ್ರದಕ್ಷಿಣೆಗಳನ್ನು ಮಾಡಿ ಈ ಒಂದು ಮರಕ್ಕೆ ನಾವು ಪ್ರದಕ್ಷಿಣೆ ಮಾಡಿದಾಗ ನಮಗೆ ಆಗುವಂಥ ಸಂತೋಷನೇ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೀಸನ್ ಅಂತಲೇ ಹೇಳ್ತಾರೆ. ಮತ್ತು ಇದಕ್ಕೆ ಸಾಮಾಜಿಕ ರೀಸನ್ ಸಹ ಇದೆ. ಅದು ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನಾನು ಅದು ಫುಲ್ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಬಟ್ ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಅಲ್ಲಿ ಸ್ವಲ್ಪ ಇದಾಯಿತು. ಅದು ಏನಾಗಿದೆ ಅಂದ್ಬಿಟ್ಟು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಈ ಥರ ಎಲ್ಲ ಪ್ರದರ್ಶನ ಮಾಡಿ ಎಲ್ಲ ಆಯ್ತಲ್ವ. ಇದಕ್ಕೆ ಒಂದು ಮಿನಿ ಜಲಿಯನ್ ವಾಲಾಬಾಗ್ ಅಂತಲೇ ಕರೀತಾರೆ ಈ ಒಂದು ವಿದುರಾಶ್ವತ್ಥವನ್ನು. ಯಾಕೆ ಈ ಒಂದು ಈ ಒಂದು ಹೆಸರಿಂದ ಕರೀತಾರೆ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಡೋದಕ್ಕೋಸ್ಕರ ತುಂಬಾ ಹೋರಾಡ್ತಾರೆ. ಆ ಒಂದು ಸಮಯದಲ್ಲಿ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕರ್ಕೊಂಡು ಈ ಒಂದು ಜಾಗಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾಗ ನಮ್ಮ ಆಪೋಸಿಟ್ ಅಂತಲೇ ಹೇಳ್ಬೋದು. ನೋಡಿ, ದೇವರ ದರ್ಶನ ಬೆಳಗ್ಗೆನೇ ಬಂದಿರೋದ್ರಿಂದ 6 ಗಂಟೆ 6:30 ಯಾವುದೇ ಥರ ಅಲಂಕಾರ ಮಾಡಿಲ್ಲ. ಮತ್ತು ಈಗ ಅವರೆಲ್ಲ ಬಂದಿರ್ತಾರಲ್ಲ, ಬ್ರಿಟಿಷ್ ಏನು ಮಾಡ್ತಾರೆ, ಅವರಿಗೆ ಸಿಕ್ಕಿದಲ್ಲಿ ತುಂಬ ಕ್ರೂರವಾಗಿ ಹಿಂಸೆ ಮಾಡಿ ಅವ್ರನ್ನ ಗುಂಡಿಕ್ಕಿ ಸಾಯಿಸಿಬಿಡ್ತಾರೆ ಅಂತಲೇ ಇದೆ. ನೋಡಿ, ಇದು ಅಶ್ವತ್ಥ ಮರ ಬುಡ ಅಂತಲೇ ಹೇಳ್ಬೋದು. ಅಶ್ವತ್ಥ ಮರ ಅಂತಂದರೆ ತುಂಬ ಹಳೇ ಕಾಲದ್ದು, ಅವರು ಸ್ಟಾರ್ಟಿಂಗ್ ನೆಟ್ಟಿರೋ ಅಂಥ ಮರ ಅಂತ ಹೇಳ್ತಾರೆ. ಸೊ ನನಗೆ ಈ ಒಂದು ಇನ್ಫಾರ್ಮೇಷನ್ ಅವರು ಅಲ್ಲಿರೋ ಒಂದು ಪೂಜಾರಿ ಅವರು ಹೇಳಿದ್ರು. ಸೊ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ನಾಗರ ಕಲ್ಲನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡಬಹುದು.
ಸುಮಾರು ಈ ಸಂತಾನ ಭಾಗ್ಯಕ್ಕಾಗಿ ಅಥವಾ ನಾಗದೋಷ ನಿವಾರಣೆಗಾಗಿ ತುಂಬಾ ಇದು ಮಾಡ್ತಾರೆ ನೋಡಿ. ರಥೋತ್ಸವ ಸಹ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಈ ಜಲಿಯನ್ ವಾಲಾಬಾಗ್ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಅಂತಲೇ ನಾನು ವಿಡಿಯೋ ಮಾಡೋಣ ಅಂತ ಹೊರಟೆ. ಬಟ್ ಇದು ಸ್ವಾತಂತ್ರ್ಯ ಬಂದಾಗ ಅಲ್ಲಿ ಸ್ಮಾರಕ, ಅವರು ಸತ್ತೋಗಿರ್ತಾರಲ್ಲ ಆ ಒಂದು ಹೋರಾಟಗಾರರನ್ನು ಅಲ್ಲಿ ಸ್ಮಾರಕವನ್ನಾಗಿ ನಿರ್ಮಿಸಿದ್ದಾರೆ ಅಂತಲೇ ನಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ನಾನೇನು ಮಾಡಿದೆ, ಈ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಬೇಕು ಅಂತಲೇ ಆ್ಯಕ್ಚುಲಿ ನಾನು ಅಲ್ಲಿಂದ ವಿಡಿಯೋ ಮಾಡ್ಕೊಬಂದೆ. ಎಂಟ್ರೆನ್ಸಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ ಸ್ವಾತಂತ್ರ್ಯ ಸ್ಮಾರಕ ಸಂಕೀರ್ಣ ಮತ್ತು ಉದ್ಯಾನವನ ಅಂತ, ಮ್ಯೂಸಿಯಂ ಎಲ್ಲ ಇದೆ. ಸೊ ಬಂದಿದ ತಕ್ಷಣ ಅಲ್ಲಿ ಗೇಟಲ್ಲಿರೋ ಇವರು ಸೆಕ್ಯೂರಿಟಿ 11 ಗಂಟೆಗೆ ಬಿಡೋದು ಎಂಟ್ರಿ ಅಂತಂದರು. ಸೊ ನಮಗೆ ಟೈಮ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಫುಲ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.